ಕ್ರಿಪ್ಟೋ ಕರೆನ್ಸಿ ಅನ್ನೋದು ಹೇಗೆ ಪ್ರಾರಂಭ ಆಯ್ತು? ಎಲ್ಲರಲ್ಲೂ ಇದೇ ಒಂದು ಯಕ್ಷ ಪ್ರಶ್ನೆ ಅಂತ ಹೇಳಿ. ಇದು ಹೇಗೆ ಪ್ರಾರಂಭ ಆಯ್ತು? ಎಲ್ಲಿ ನೋಡಿ ಕ್ರಿಪ್ಟೋ ಕರೆನ್ಸಿ. ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ತಿಳ್ಕೊಳ್ತಕ್ಕಂತ ವಿಚಾರಗಳೇನಿದೆ? ಕ್ರಿಪ್ಟೋ ಕರೆನ್ಸಿಯಲ್ಲಿ ಸಾಕಷ್ಟು ಜನ ತುಂಬಾ ಆದಾಯಗಳನ್ನದು ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಇದು ಎಲ್ಲಿಂದ ಬಂತು, ಹೇಗೆ ಬಂತು? ಸೊ ಇವತ್ತು ಕ್ರಿಪ್ಟೋ ಕರೆನ್ಸಿ ಹೇಗೆ ಪ್ರಾರಂಭ ಆಯ್ತು, ಇದರ ಇತಿಹಾಸವೇನು ಅನ್ನೋದು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಯ್, ನಾನು ನಿಮ್ಮ ವೆಂಕಟಪತಿ, ಬಿಸ್ನೆಸ್ ಅಂಡ್ ಕ್ರಿಪ್ಟೋ ಎಕ್ಸ್ಪರ್ಟ್. ಫಸ್ಟ್ ಆಫ್ ಆಲ್ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಒಂದು ವಿಡಿಯೋವನ್ನ ಕ್ಲಿಕ್ ಮಾಡಿದ್ರಿ. ನೀವೇನಾದ್ರೂ ಈ ಚಾನಲ್ಗೆ ಹೊಸಬರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಇದು ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಮ ಒಂದು ಪ್ರೋತ್ಸಾಹನೇ ನನಗೆ ಇನ್ನೂ ಒಳ್ಳೊಳ್ಳೆ ವಿಚಾರಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಕ್ರಿಪ್ಟೋ ಕರೆನ್ಸಿ ಇತಿಹಾಸ. ಸೊ ಅಂತ ಹೇಳಿದ್ರೆ ಹಿಸ್ಟರಿ ಆಫ್ ಕ್ರಿಪ್ಟೋ ಕರೆನ್ಸಿ. ಈ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಹೇಗೆ ಪ್ರಾರಂಭ ಆಯ್ತು? ಸೊ ಈ ಪ್ರಾರಂಭದಕ್ಕಿಂತ ಮುಂಚೆ ನಾವು ಒಂದು 100 years ಬ್ಯಾಕ್ ಅಂತ ನಾವು ತಗೊಂಡಾಗ, ಸೊ ಈ ಹಣದುಬ್ಬರ ಹೇಗಿತ್ತು, ಸೊ ಹೇಗೆಲ್ಲ ಟ್ರಾನ್ಸಾಕ್ಷನ್ ನಡೀತಾ ಇತ್ತು. ನಿಜವಾಗ್ಲೂ ಇವತ್ತೇನು ನಾವು ನೋಟ್ಸ್, ಇವತ್ತು ಡಿಜಿಟಲ್ ಕರೆನ್ಸಿ ಅನ್ನೋದು ನಾವು ಕೇಳ್ಪಡ್ತಾ ಇದೀವಿ. ಸೊ ಈ ಒಂದು 100 years ಹಿಂದೆ ಹೇಗಿತ್ತು ಅಂತ ನಾವು ನಿಜವಾಗ್ಲೂ ನಾವು ನೋಡಿದಾಗ, ಸೊ ಇಲ್ಲಿ ನಾವು ಕಾಣಬಹುದು ಕ್ರಿಪ್ಟೋ ಕರೆನ್ಸಿ ಹಿಸ್ಟ್ರಿಯಲ್ಲಿ ಮೊದಲು ಪ್ರಾರಂಭ ಆಗಿರ್ತಕ್ಕಂಥದ್ದು ಬಿಫೋರ್, ಅಂದ್ರೆ ಈ ಕ್ರಿಪ್ಟೋ ಕರೆನ್ಸಿ ಮುಂಚಿತವಾಗಿ ನಾವು ಒಂದು 100 ವರ್ಷದ ಹಿಂದೆ ಪ್ರಾರಂಭ ಆದಂತ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ರೆ, ನಾವು ಏನು ವ್ಯವಹಾರ ಮಾಡ್ತಾ ಇದ್ರು ನಮ್ಮ ಹಿರಿಕರು ಹಳೆ ಕಾಲದಲ್ಲಿ, ಒಂದು ಬಾರ್ಟೇರ್ ಸಿಸ್ಟಮ್. ಸೊ ಈ ಬಾರ್ಟೇರ್ ಸಿಸ್ಟಮ್ ನಾವು ಈಗಲೂ ಕೇಳ್ತಾ ಇರ್ತೀವಿ. ಸಂತೆ ನಡೀತಾ ಇತ್ತು. ಸಂತೆಯಲ್ಲಿ ಏನಾದ್ರೂ ಒಂದು ವಸ್ತು ಬೇಕು ಅಂತ ಹೇಳಿದ್ರೆ, ಈಗ ಸಪೋಸ್ ಒಂದು ಮನೆಯಲ್ಲಿ ಏನೋ ಒಂದು ಹಕ್ಕಿ ಇತ್ತು, ಮತ್ತೊಂದು ಮನೆಗೆ ಒಂದು ಹಕ್ಕಿ ಬೇಕಾಗಿರೋದು ಇದ್ರೆ, ಆ ಮನೆಯಲ್ಲಿ ಒಂದು ಬೆಳೆ ಇತ್ತು ಅನ್ಕೊಳ್ಳಿ. ಸೊ ಆ ಬೆಳೆಯನ್ನ ಕೊಟ್ಟು ಈ ಅಕ್ಕಿಯನ್ನ ತಗೊಳ್ತಾ ಇತ್ತು. ಈ ರೀತಿಯಾಗಿ ಸಮಥಿಂಗ್ ನಮ್ಗೆ ಅಂತ ಹೇಳಿದ್ರೆ, ಆ ಹಿಂದಿನ ಕಾಲದಲ್ಲಿ ಒಂದು ಮಾರ್ಪಾಡುಗಳು ಅಂತ ಹೇಳಿದ್ರೆ, ಒಂದು ಕೊಟ್ಟು ಒಂದು ತಗೊಳ್ತಕ್ಕಂತ ವ್ಯವಹಾರ ಅಂತಕ್ಕಂಥದ್ದು ಆಗ ನಾವು ಕಾಣಬಹುದು. ಏನು ಒಂದು 100 ವರ್ಷ 150 ವರ್ಷ ಹಿಂದೆ ಸಿಸ್ಟಮ್ ಅಲ್ಲಿ ನಾವು ತಗೊಂಡಾಗ, ಇಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಅಳತೆಗಳಲ್ಲಿ ವ್ಯತ್ಯಾಸ ಅನ್ನೋದು ಕಂಡು ಬರ್ತಾ ಇತ್ತು. ಈಗ ಎಕ್ಸಾಂಪಲ್, ಬೇಳೆ ಸ್ವಲ್ಪ ಬೇಕಾಗಿರುತ್ತೆ, ನಾವು ಇನ್ನೊಂದು ಏನೋ ಒಂದು ಕುರಿಗೆ ಹೋಲಿಕೆ ಮಾಡ್ಕೊಂಡಾಗ, ಕುರಿ ಅನ್ನೋದು ಕೊಡ್ಬೇಕಂತ ಹೇಳಿದ್ರೆ ಕುಡಿ ಅಂತಕ್ಕಂಥದ್ದು ದೊಡ್ಡ ವಸ್ತು. ಸೊ ಹೀಗೆ ಸ್ವಲ್ಪ ವ್ಯತ್ಯಾಸಗಳು ಬಂದಾಗ, ಸೊ ಅಲ್ಲಿಂದ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮತ್ತೊಂದು ವಿಧಾನವನ್ನ ತಗೊಬಂದ್ರು. ಸೊ ಅದೇನಪ್ಪಾ ಅಂತ ಹೇಳಿದ್ರೆ ಗೋಲ್ಡ್ ಕಾಯಿನ್. ಸೊ ಈ ಗೋಲ್ಡ್ ಕಾಯಿನ್ನಿಂದ ಗೋಲ್ಡ್ ಅಲ್ಲಿ ಕೊಟ್ಟು ತಗೊಳ್ತಕ್ಕಂಥದ್ದು. ಏನಾದ್ರೂ ವಸ್ತು ಬೇಕಾಗಿತ್ತು ಮನೆಗೆ, ನನಗೆ ಏನಾದ್ರೂ ವಸ್ತು ಬೇಕು ಅಂದಾಗ, ಸೊ ಈ ಗೋಲ್ಡ್ ಅನ್ನೋದು ಸ್ವಲ್ಪ ಅದಕ್ಕೆ ಎಷ್ಟು ಬೆಲೆ ಬಾಳುತ್ತೋ ಅಷ್ಟನ್ನೋದು ಕ್ಯಾಲ್ಕುಲೇಟ್ ಮಾಡ್ತಾ ತಗೊಳ್ತಾ ಇದ್ರು. ಇದು ಸ್ವಲ್ಪ ಕಾಲ ಅದು ನಡೆಯುತ್ತೆ, ಗೋಲ್ಡ್ ಅಲ್ಲಿ ಟ್ರಾನ್ಸಾಕ್ಷನ್ ಅನ್ನೋದು. ಸೊ ತದನಂತರ ಈ ಗೋಲ್ಡ್ ಆದ ನಂತರ ನೆಕ್ಸ್ಟ್ ನಾವು ನೋಡ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಪೇಪರ್ ಮನಿ ಅಂತ ಹೇಳಿದ್ರೆ ಪೇಪರ್ ಕರೆನ್ಸಿ. ನಾವು ನೋಟುಗಳನ್ನೋದು ನಾವು ಈಗಾಗಲೇ ₹1 ನೋಟು, ₹2 ನೋಟು ನಾವು ಈಗಾಗಲೇ ನೋಡಿದೀವಿ. ಸೊ ಈ ನೋಟುಗಳಲ್ಲಿ ವ್ಯವಹಾರ ಬಂತು. ಈ ನೋಟುಗಳು ಏನು ಗೋಲ್ಡ್ ಇಂದ ನೋಟುಗಳಿಗೆ ಮಾರ್ಪಾಡಾಗಿ, ಅಂದ್ರೆ ಜನರೇಷನ್ ಟು ಜನರೇಷನ್ ನಾವು ಬದಲಾಗ್ತಾ ಬರ್ತಾ ಇದೀವಿ. ಸೊ ಅದೇ ರೀತಿಯಲ್ಲಿ ಮತ್ತೆ ಸ್ವಲ್ಪ ಕಾಲ ಈ ವಿಧಾನ ಅಂತಕ್ಕಂಥದ್ದು, ಅಂದ್ರೆ ಪೇಪರ್ ಮನಿ, ಪೇಪರ್ ಕರೆನ್ಸಿ ಅನ್ನೋದು ನಡೀತಾ ಬಂತು. ಸೊ ತದನಂತರ ನಮ್ಗೆ ಪ್ಲಾಸ್ಟಿಕ್ ಕಾರ್ಡ್. ಸೊ ಈ ಪೇಪರ್ ಮನಿ, ಈಗ ಸಪೋಸ್ ನಾವೆಲ್ಲೋ ಒಂದ್ ಕಡೆ ಒಂದು 10 ಲಕ್ಷ ತಗೊಂಡು ಹೋಗ್ಬೇಕು, ಎಷ್ಟು ಹಣವನ್ನ ನಾವು ಪೇಪರ್ ಕರೆನ್ಸಿಗಳಲ್ಲಿ ಎತ್ಕೊಂಡು ಹೋಗೋದಕ್ಕಾಗ್ತಾ ಇತ್ತು. ಕ್ಯಾಶ್ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು. ಕೆಲವೊಂದು ಕಳ್ಳತನಗಳು ನಡೆಯೋದಾಗ್ಲಿ, ಸೊ ಅಂದ್ರೆ ಸ್ವಲ್ಪ ನಮ್ಗೆ ಅದು ಅನಾನುಕೂಲಗಳು ನಮ್ಗೆ ಆಗ್ತಾ ಇದ್ದ ಕಾರಣ, ಸೊ ಇದರಿಂದ ನೆಕ್ಸ್ಟ್ ನಾವು ಟೆಕ್ನಾಲಜಿಗಳು ಮುಂದುವರಿತಾ, ದೇಶಗಳು ಡೆವಲಪ್ಮೆಂಟ್ ಆಗ್ತಾ ಪ್ಲಾಸ್ಟಿಕ್ ಕರೆನ್ಸಿ ಅಂತ ಹೇಳಿದ್ರೆ ಒಂದು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಲ್ಲಿ ನಾವು ಹ್ಯಾಂಡಲ್ ಮಾಡ್ತಾ, ಸೊ ಅದರಲ್ಲಿ ಚಲಾವಣೆ ಮಾಡ್ತಾ ಇದೀವಿ. ಎಲ್ಲೇ ಹೋದ್ರು ಕಾರ್ಡ್ ಅಲ್ಲಿ ಸ್ವೈಪ್ ಮಾಡೋದು, ಸೊ ಕಾರ್ಡ್ ಅನ್ನೋದನ್ನ, ಡೆಬಿಟ್ ಕಾರ್ಡ್ ಅನ್ನೋದು ಯೂಸ್ ಮಾಡೋದು. ನಾವು ಇದು ಸ್ವಲ್ಪ ಕಾಲ ಅದನ್ನ, ಆ ವಿಧಾನವನ್ನ ನಾವು ಅನುಸರಿಸ್ತಾ ಬಂದ್ವಿ. ಸೊ ತದನಂತರ ಏನು ಪ್ಲಾಸ್ಟಿಕ್ ಕಾರ್ಡ್ ನಂತರ ನಾವು ಬಂದಿರತಕ್ಕಂಥದ್ದು ಒಂದು ಡಿಜಿಟಲ್ ಮನಿ. ಸೊ ಡಿಜಿಟಲ್ ಮನಿ ಏನು? ಸೊ ಡಿಜಿಟಲ್ ಮನಿಯಾಗಿ ಅಂತ ಹೇಳಿದ್ರೆ ನಾವು ಕಣ್ಣು ಕಾಣೋದಿಲ್ಲ, ಕೈಯಲ್ಲಿ ನೀಡೋದಿಲ್ಲ, ಯಾವುದೇ ಒಂದು ಗೋಲ್ಡ್ ಇರೋದಿಲ್ಲ, ಯಾವುದೇ ಒಂದು ಪೇಪರ್ ಮನಿ ಇರೋದಿಲ್ಲ, ಯಾವುದೇ ಒಂದು ನಮ್ಗೆ ಕಾಯಿನ್ಸ್ ಅನ್ನೋದು ಇರೋದಿಲ್ಲ. ಸೊ ಹಾಗೆ ಜಸ್ಟ್ ಒಂದು ನಮ್ಮ ಹತ್ರ ಒಂದು UPI ಕೋಡ್ ಇದ್ರೆ ಸಾಕು, ಸ್ಕ್ಯಾನರ್ ಇದ್ರೆ ಸ್ಕ್ಯಾನ್ ಮಾಡ್ತಾ ನಾವು ಇಮಿಡಿಯೇಟ್ಲಿ ಟ್ರಾನ್ಸಾಕ್ಷನ್ ಪ್ರೆಸೆಂಟ್ಲಿ ನಾವು ಇದೀವಿ ಅಂತ ಹೇಳ್ಬೋದು. ಡಿಜಿಟಲ್ ಮನಿಯಾಗಿ ಡಿಜಿಟಲ್ ಅಲ್ಲಿ ನಾವು ಈಗ ವ್ಯವಹಾರಗಳನ್ನದು ಮಾಡ್ತಾ ಇದೀವಿ ಅಂತ ಹೇಳ್ಬೋದು. ಸೊ ಎವಲ್ಯೂಷನ್ ಆಫ್ ಈ ಮನಿ ಅಂತ ಹೇಳಿದ್ರೆ, ಈ ಡಿಜಿಟಲ್ ಮನಿ ಅನ್ನೋದು ನಮ್ಗೆ ಪ್ರಾರಂಭ ಆದದ್ದು ಆಲ್ಮೋಸ್ಟ್ 1983 ಇಂದ 1989 ಪ್ರಾರಂಭ
ಆಗುತ್ತೆ. ಸೊ ಅದು ಡಿಜಿ ಕ್ಯಾಶ್ ಅನ್ನೋ ರೀತಿಯಲ್ಲಿ ಇದು ಪ್ರಾರಂಭ ಆಗುತ್ತೆ. ಸೊ ಅದು ಸ್ವಲ್ಪ ಕಾಲ ನಡೆದ ನಂತರ 1996 ಅಲ್ಲಿ ಈ ಗೋಲ್ಡ್ ಅಂತಾನು ನಾವು ಸ್ವಲ್ಪ ವ್ಯವಹಾರ ಅನ್ನೋದು ನಾವು ಮಾಡ್ತಾ ಹೋಗ್ತೀವಿ. ಸೊ ಇದಾದ ನಂತರ ಒಂದು ಪೇಪಾಲ್, ಸೊ ಅಂತ ಹೇಳಿದ್ರೆ ಈಗ ಏನು ಪೇಟಿಎಂ, ಫೋನ್ ಪೇ, ನಾವು UPI ಅನ್ನೋದು ಏನ್ ಯೂಸ್ ಮಾಡ್ತಾ ಇದೀವಿ, ಅದಕ್ಕಿಂತ ಮುಂಚಿತವಾಗಿ ಬಂದಂತದ್ದು ಪೇಪಾಲ್. ಸೊ ಪೇಪಾಲ್ ಅನ್ನೋದು ಸಾಕಷ್ಟು ಜನಗಳಿಗೆ ಅವೇರ್ ಅನ್ನೋದು ಇಲ್ಲ. ಅಂತ ಹೇಳಿದ್ರೆ ಇದು ಫಸ್ಟ್ ಬಂದಿದ್ದು. ಪೇಪಾಲ್ ಬಂದ ನಂತರ ಸೊ ಪೇಟಿಎಂ, ಸೊ ಫೋನ್ ಪೇ ಈ ರೀತಿಯಾಗಿ ಈಗ ನಾವು ಚಲಾವಣೆ ಮಾಡ್ತಾ ಇದೀವಿ. ಸೊ ತದನಂತರ ಏನು 1998 ಪೇಪಾಲ್ ಅನ್ನೋದು ಬಂದು, ಸೊ ಅದು ಸ್ವಲ್ಪ ದಿನ ಕಾಲ ಇದು ಎಲ್ಲ ಹೊರಗಡೆ ಕಂಟ್ರಿಗಳಲ್ಲಿ ಹೆಚ್ಚಿಗೆ ಯೂಸ್ ಮಾಡಿದ್ರು. ಈವನ್ ನಮ್ಮ ಇಂಡಿಯಾದಲ್ಲೂ ನಾವು ಯೂಸ್ ಮಾಡ್ತಾ ಇದೀವಿ. ಈಗಲೂ ಪ್ರೆಸೆಂಟ್ ಆಗು ಸಹ ಅದು ಪೇಪಾಲ್ ಅನ್ನೋದು ಇದೆ ಅಂತ ಹೇಳ್ಬೋದು. ಇದಾದ ನಂತರ 2008ರಲ್ಲಿ, ಸೊ ಈ 2008ರಲ್ಲಿ ನಮ್ಗೆ ಒಂದು ರೆವ್ಯುಲೇಷನ್ ಸೃಷ್ಟಿ ಮಾಡ್ತಕ್ಕಂತ, ಇಡೀ ಪ್ರಪಂಚವನ್ನ ಈ ಹಣದುಬ್ಬರದಲ್ಲಾಗ್ಲಿ, ಈ ಕ್ಯಾಶ್ ಟ್ರಾನ್ಸಾಕ್ಷನ್ ಏನೇನು ಪ್ರತಿಯೊಂದು ಕಂಟ್ರಿದ ಅವ್ರದೇ ಆದಂತ ಒಂದು ದೇಶದ ಕರೆನ್ಸಿಗಳನ್ನೋದು ಯೂಸ್ ಮಾಡ್ತಾ ಇದ್ದು. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ನಮ್ಗೆ ಆಲ್ ಓವರ್ ವರ್ಲ್ಡ್ ಒಂದೇ ಕರೆನ್ಸಿಯಲ್ಲಿ ಯೂಸ್ ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದು ಥಾಟ್ ಇಟ್ಕೊಂಡು ಯಾರು ಸತೋಶಿ ನಾಕಮೋಟೋ ಅನ್ನೋರು 2008ರಲ್ಲಿ ಬಿಟ್ ಕಾಯಿನ್ ಅನ್ನೋದು ತರ್ತಾರೆ. ಸೊ ಇದು ಏನ್ ಇವತ್ತು ನಮ್ಗೆ ಕ್ರಿಪ್ಟೋ ಕರೆನ್ಸಿಯಲ್ಲೇ ಒಂದು ಮದರ್ ಕಾಯಿನ್ ಅಂತ ಹೇಳ್ಬೋದು, ಬಿಟ್ ಕಾಯಿನ್ ಅಂತಕ್ಕಂಥದ್ದು. ಸೊ ಇಲ್ಲಿಂದ 2008ರಿಂದ ಇದು ಪ್ರಾರಂಭ ಆಗುತ್ತೆ ಅಂತ ಹೇಳ್ಬೋದು ಈ ಕ್ರಿಪ್ಟೋ ಕರೆನ್ಸಿ ಅನ್ನೋದು. ಕ್ರಿಪ್ಟೋ ಕರೆನ್ಸಿ ಅನ್ನೋದು 2008ರಲ್ಲಿ ಏನ್ ಪ್ರಾರಂಭ ಆಯ್ತು, ಏನು ಅದು ನಾವು ಕೇಳ್ಪಟ್ಟಿದಾಗೆ ಒಂದೇ ಒಂದು ಸಿಂಗಲ್ ಡೇ ಅಲ್ಲಿ ಅದು ಫೇಮಸ್ ಆಗುತ್ತೆ ಇಡೀ ಪ್ರಪಂಚದಾದ್ಯಂತ, ಒಂದೇ ಒಂದು ಸಿಂಗಲ್ ಡೇ ಅಲ್ಲಿ. ಸೊ ಇದಾದ ನಂತರ ನಮ್ಗೆ 2011ರಲ್ಲಿ ಒಂದು ಲೈಟ್ ಕಾಯಿನ್ ಅನ್ನೋದು ಮತ್ತೆ ಪ್ರಾರಂಭ ಆಗುತ್ತೆ. ಸೊ ಇದನ್ನ ಬೇಸ್ ಮಾಡ್ಕೊಂಡೆ ಸೊ ಲೈಟ್ ಕಾಯಿನ್ ಅನ್ನೋದು ಬರುತ್ತೆ. ತದನಂತರ ಒಂದು ರಿಪ್ಪಲ್ ಕಾಯಿನ್ ಅನ್ನೋದು 2012ರಲ್ಲಿ ಬರುತ್ತೆ. ಸೊ ಈ 2012 ನಂತರ ಬರ್ತಕ್ಕಂಥದ್ದು ಒಂದು ಡ್ಯಾಶ್ ಕಾಯಿನ್ ಅಂತ ಹೇಳ್ಬಿಟ್ಟು 2014ರಲ್ಲಿ ಇದು ಬರುತ್ತೆ. ಸೊ ತದನಂತರ ಒಂದು ಇಥೇರಿಯಂ ಅನ್ನೋದು ಬರುತ್ತೆ 2015ರಲ್ಲಿ. ಸೊ 2015ರಲ್ಲಿ ಇಥೇರಿಯಂ ಅಂತ ಬಂದ ನಂತರ ಇವತ್ತು ಟಾಪ್ ಮೋಸ್ಟೆಡ್ ಮತ್ತೊಂದು ಕ್ರಿಪ್ಟೋ ಆಗಿರ್ತಕ್ಕಂಥ ಟ್ರೋನ್, TRX ಅಂತ ಏನ್ ಕರಿತೀವಿ, ಇದು 2017. ನಾವು ಇಲ್ಲಿ ಕಾಣದಾಗ 2018ಗೆ ಆಲ್ಮೋಸ್ಟ್ ಆಲ್ 2008ರಲ್ಲಿ ಪ್ರಾರಂಭ ಆದ ನಂತರ 2018ರಷ್ಟೊತ್ತಿಗೆ ಕಮ್ಮಿ ಇಲ್ಲ ಅಂತ ಹೇಳಿದ್ರು 1587 ಕ್ರಿಪ್ಟೋ ಕರೆನ್ಸಿಗಳು ಇದು ಬೆಳಕಿಗೆ ಬರ್ತವೆ. 1587 ಕ್ರಿಪ್ಟೋ ಕರೆನ್ಸಿಗಳು. ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು, ಇವತ್ತು ಪ್ರತಿದಿನ ಒಂದೊಂದು ಕ್ರಿಪ್ಟೋ ಕರೆನ್ಸಿ ಬರ್ತಾ ಇದೆ. ಆದ್ರೆ ಇದರ ಒಂದು ಹಿನ್ನೆಲೆ ಅಂತಕ್ಕಂಥದ್ದು, ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೇಗೆ ಬೇಸ್ ಮಾಡ್ಕೊಂಡು ಬರ್ತಾವೆ, ಯಾವ್ದು ಜೆನ್ಯೂನ್ ಅಂತಕ್ಕಂಥದ್ದು ತುಂಬಾ ನಾವು ತಿಳ್ಕೊಂಡು ಅದ್ರ ಬಗ್ಗೆ ಎಜುಕೇಟ್ ಮಾಡ್ಕೊಂಡು ಸೊ ಅದರಲ್ಲಿ ಇನ್ವಾಲ್ವ್ಮೆಂಟ್ ಅನ್ನೋದು ಆಗ್ಬೇಕಾಗುತ್ತೆ. ಸೊ ಇವತ್ತು 2024ಕ್ಕೆ ನಾವು ತಗೊಂಡಾಗ ಸುಮಾರು 4 ಲಕ್ಷಕ್ಕೂ ಮೇಲ್ಪಟ್ಟು ಕ್ರಿಪ್ಟೋ ಕರೆನ್ಸಿಗಳಿದಾವೆ. ಸೊ ಅದರಲ್ಲಿ ಕ್ರಿಪ್ಟೋ ಕರೆನ್ಸಿ ಇದಾವೆ, ಕಾಯಿನ್ ಇದಾವೆ, ಟೋಕನ್ ಇದಾವೆ. ಈ ಟೋಕನ್ ಬೇರೆ, ಕ್ರಿಪ್ಟೋ ಕಾಯಿನ್ ಬೇರೆ. ಈ ಟೋಕನ್ಗೂ ಕಾಯಿನ್ಗೂ ಸೊ ಏನು ವ್ಯತ್ಯಾಸ ಅನ್ನೋದು ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವು ನೋಡೋಣ. ಸೊ ಆದ್ರೆ ಈ ಕ್ರಿಪ್ಟೋ ಕರೆನ್ಸಿ ಅಂತಕ್ಕಂಥದ್ದು ಏನು ಕಾಯಿನ್ ಮಾರ್ಕೆಟ್ ಕ್ಯಾಪ್ ಅಂತಕ್ಕಂಥದ್ದು ಏನಿದೆ, ಒಂದು ಇಂಡಿಕೇಶನ್ ಅನ್ನೋದು ನೀಡುತ್ತೆ. ಸೊ ಅದ್ರ ಪ್ರಕಾರ ನಾವು 2018ರಷ್ಟೊತ್ತಿಗೆ ಆಲ್ಮೋಸ್ಟ್ 1500+ ಕ್ರಿಪ್ಟೋ ಕರೆನ್ಸಿ ಇಡೀ ಪ್ರಪಂಚದಾದ್ಯಂತ ಬಂದಿದಾವೆ ಅಂತ ಹೇಳ್ಬೋದು. ಸೊ ಇದು ನಮ್ಗೆ ಏನು ಪ್ರಾರಂಭ 100 ಇಯರ್ಸ್ ಹಿಂದೆಯಿಂದ ಪ್ರೆಸೆಂಟ್ ಇವತ್ತಿನವರೆಗೂ 2024ವರೆಗೂ ಹೇಗೆ ಕ್ರಿಪ್ಟೋ ಕರೆನ್ಸಿ ಅನ್ನೋದು ನಮ್ಗೆ ಹುಟ್ಕೊಳ್ತು, ಮತ್ತೆ 2000 ಹೇಗೆ ಕ್ರಿಪ್ಟೋ ಕರೆನ್ಸಿ ಪ್ರಾರಂಭ ಆಯ್ತು, ಸೊ ಅದೆಲ್ಲವೂ ಸಹ ಇನ್ನ ನನ್ನ ಹಿಂದಿನ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಸೊ ಇದು ಒಂದು ಕ್ರಿಪ್ಟೋ ಕರೆನ್ಸಿ ಇತಿಹಾಸ ಬಂದಿರತಕ್ಕಂತ ಇದು. ಯಾಕಂತ ಹೇಳಿದ್ರೆ ದೇಶಗಳು ಅಷ್ಟೇ ಡೆವಲಪ್ಮೆಂಟ್ ಆಗ್ತಾ ಸೊ ಈ ಬದಲಾವಣೆ ಅಂತಕ್ಕಂಥದ್ದು ನಮ್ಗೆ ಬರ್ತಾ ಇರುತ್ತೆ ಅಂತ ಹೇಳ್ಬೋದು. ಸೊ ಕ್ರಿಪ್ಟೋ ಕರೆನ್ಸಿ ಅನ್ನೋದು ನಮ್ಗೆ ಸ್ವಲ್ಪ ರಿಸ್ಕಿನೇ. ಯಾಕಂತ ಹೇಳಿದ್ರೆ ಇದು ಟೆಕ್ನಾಲಜಿ ಬೇಸ್ ಮೇಲೆ ಬಂದಿರತಕ್ಕಂಥದ್ದು. ಇದು ನಮ್ ಕಣ್ಗೂ ಕಾಣೋದಿಲ್ಲ, ಕೈಗೂ ಸಿಗೋದಿಲ್ಲ ಫಿಸಿಕಲ್ ಆಗಿ. ಇದೆಲ್ಲವೂ ಸಹ ಆನ್ಲೈನ್ ಅಲ್ಲಿ ಅಂದ್ರೆ ಡಿಜಿಟಲ್ ಆಗಿ ಇದು ವರ್ಚುವಲ್ ಅಸೆಟ್ ಆಗಿರೋದ್ರಿಂದ, ಬಟ್ ಇದನ್ನ ಪೂರ್ತಿಯಾಗಿ ತಿಳ್ಕೊಂಡು ನೀವು ಸೊ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆದ್ರೆ ಸೊ ಇದರಲ್ಲೂ ನಾವು ಏನು ಇವತ್ತು ಶೇರ್ ಮಾರ್ಕೆಟ್ ಅಲ್ಲಿ ಹಣವನ್ನ ಗಳಿಸ್ತೀರಾ, ಅದೇ ರೀತಿಯಲ್ಲಿ ಇಲ್ಲೂ ಸಹ ನಾವು ಹಣವನ್ನ ಗಳಿಕೆ ಮಾಡಬಹುದು. ಅದಕ್ಕಾಗಿ ಇದ್ರ ಬಗ್ಗೆ ಪೂರ್ತಿ ಹಿನ್ನೆಲೆ ತಿಳ್ಕೊಂಡು ನೀವು ಅದರಲ್ಲಿ ಇನ್ವಾಲ್ವ್ಮೆಂಟ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕು, ಈ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಾನು ಇನ್ನೂ ಹೆಚ್ಚಿಗೆ ತಿಳ್ಕೋಬೇಕು, ಇದರಲ್ಲಿ ನಾಲೆಡ್ಜ್ ಅನ್ನೋದು ತುಂಬ್ಕೋಬೇಕು, ನನಗೆ ಟ್ರೈನಿಂಗ್ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಖಂಡಿತ ನಮ್ಮನ್ನ ಸಂಪರ್ಕ ಮಾಡಬಹುದು. ಸೊ ಈ ಕೆಳಗಡೆ ಇರ್ತಕ್ಕಂತ ಏನು ವಾಟ್ಸ್ಆಪ್ ನಂಬರ್ ಇದೆ ಅದರಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ನಮ್ಮಲ್ಲಿ ಬರ್ಬೋದು. ನಮ್ಮಲ್ಲಿ ಸುಮಾರು ಟ್ರೈನ್ ಅಪ್ಸ್ ಅನ್ನೋದು ನಡೆಯುತ್ತೆ, ಪೇಯ್ಡ್ ಆಗಿ ನಡೆಯುತ್ತೆ, ಹಾಗೆ ಫ್ರೀ ಆಗಿ ನಡೆಯುತ್ತೆ. ನಿಮ್ಗೆ ಏನಾದ್ರೂ ಇದರಲ್ಲಿ ಹೆಚ್ಚಿಗೆ ಇನ್ವಾಲ್ವ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರೆ ಸೊ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಜೊತೆಗೆ ಸೊ ಯಾವುದೇ ಒಂದು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನೀವು ಎಜುಕೇಟ್ ಆಗ್ತಾ ಸೊ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ, ಮತ್ತೆ ಸೊ ಇಲ್ಲಿ ಬರ್ತಾ ಇರ್ತಕ್ಕಂತ ವಿಡಿಯೋಗಳು ಏನೇ ಇದ್ರು ನಿಮ್ಗೆ ಒಂದು ಎಜುಕೇಶನ್
ಎಜುಕೇಶನಲ್ ಪರ್ಪಸ್ ಅಷ್ಟೇ. ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ನಾವು ಪ್ರಮೋಷನ್ ಅಥವಾ ನೀವು ಇನ್ವಾಲ್ವ್ಮೆಂಟ್ ಆಗಿ ಅಂತ ಹೇಳ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಅವೇರ್ನೆಸ್ ಅನ್ನೋದು ಸೃಷ್ಟಿ ಮಾಡ್ತಾ ಇದೀವಿ. ಸೊ ಅವೇರ್ನೆಸ್ ಅನ್ನೋದು ತಗೊಂಡು ಇದ್ರ ಬಗ್ಗೆ ಪೂರ್ತಿ ತಿಳುವಳಿಕೆ ತಿಳಿದುಕೊಂಡು ಸೊ ಅದರಲ್ಲಿ ಇನ್ವಾಲ್ವ್ಮೆಂಟ್, ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಸುಮ್ನೆ ಬ್ಲೈಂಡ್ ಆಗಿ ಹೋಗ್ಬಿಟ್ಟು ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡೋದು, ಹಣವನ್ನ ಕಳ್ಕೊಳ್ತಕ್ಕಂತ ಕಣ್ಣು ಮುಂದೆನೆ ನಾವು ಸುಮಾರು ಕಾಣಿದೀವಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಆ ರೀತಿಯಾಗಿ ಯಾರದೇ ಆಗ್ಲಿ ಹಣ ಅಂತಕ್ಕಂಥದ್ದು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿರ್ತಾರ, ಹಣಕ್ಕೆ ಒಂದೊಂದು ರೂಪಾಯಿಗೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಹಣವನ್ನು ಯಾವುದೇ ರೀತಿಯಲ್ಲಿ ವ್ಯರ್ಥ ಆಗಬಾರ್ದು. ಸೊ ಹಾಗಾಗಿ ಈ ಒಂದು ಅವೇರ್ನೆಸ್ ವಿಡಿಯೋಸ್ ಹಾಗೆ ಎಜುಕೇಶನ್ ಸಿಸ್ಟಮ್ ಅಂತ ಹೇಳಿದ್ರೆ ನಿಮಗೆ ಎಜುಕೇಟ್ ಮಾಡೋದಕ್ಕೆ ನಾನು ಈ ವಿಡಿಯೋಗಳನ್ನ ಈ ಒಂದು ಟಾಪಿಕ್ ನೊಂದಿಗೆ ನಿಮ್ಮ ಮುಂದೆ ತಂದಿದ್ದೀನಿ. ಸೊ ಐ ಥಿಂಕ್ ನಿಮ್ಗೆ ಎಲ್ಲರಿಗೂ ಇದು ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ, ನಿಮ್ಗೆ ಏನಾದ್ರೂ ಇದು ಈ ವಿಚಾರ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಬಂಧುಗಳಿಗೂ ಇದನ್ನ ಶೇರ್ ಮಾಡಿ. ನೀವೇನಾದ್ರೂ ಹೊಸಬರಾಗಿದ್ರೆ ಒಂದೊಮ್ಮೆ ಸೊ ಈ ಸಬ್ಸ್ಕ್ರೈಬ್ ಆಗಿ, ಯಾಕಂತ ಹೇಳಿದ್ರೆ ನಿಮ್ಮ ಒಂದು ಪ್ರೋತ್ಸಾಹನೇ ನನಗೆ ನೆಕ್ಸ್ಟ್ ಬರ್ತಕ್ಕಂಥ ವಿಚಾರವನ್ನ ತಗೊಂಡ್ ಬರೋದಕ್ಕೆ ಒಂದು ಎನರ್ಜಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಶುಭವಾಗ್ಲಿ, ಶುಭ ದಿನ. ನಾನು ನಿಮ್ಮ ವೆಂಕಟಪತಿ, ಬಿಸ್ನೆಸ್ ಅಂಡ್ ಕ್ರಿಪ್ಟೋ ಎಕ್ಸ್ಪರ್ಟ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.